ನಮನಗಳನ್ನು ಸಲ್ಲಿಸಿ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಿಗಳು ಹಾಗೂ ಜ್ಞಾನಯೋಗಿ ಪೂಜ್ಯ ಸಿದ್ದೇಶ್ವರಪ್ಪಗಳು ಕೃಷಿ ಋಷಿಗಳು ಕೃಷಿಕರನ್ನು ಭಾಳ ಪ್ರೀತಿಸ್ತಿದ್ದರು. ಈ ಜಗತ್ತು ಯಾರ ಮೇಲೆ ನಿಂತಿದೆ ಅಂತ ಕೇಳಿದ್ರೆ ಅನ್ನದಾತನ ಮೇಲೆ ನಿಂತಿದೆ. ಅನ್ನದಾತ ಸುಖಿ ಅನ್ನಂದ್ರೆ ಆ ದೇಶ ಅಭಿವೃದ್ಧಿ ಆಗ್ತದೆ, ಸುಖ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಅಪ್ಪುಗಳವರ ಪ್ರವಚನದಲ್ಲಿ ಭಾಳ ಒತ್ತಿ ಹೇಳ್ತಿದ್ರು. ಹಾಗೆ ಇವತ್ತು ನಮ್ಮ ಬಸವರಾಜ್ ಬಿರಾದಾರ್ ಅವರ ಒಂದು ಪ್ರಯತ್ನ ಭಾಳ ನಡೆದಿದೆ. ನಮ್ಮ ರೈತರ ಎತ್ತುಗಳು ಸಾಕಬೇಕು, ಮಣ್ಣು ಹೇಗಿದೆ ಫಲವತ್ತಾಗಿ ಮಣ್ಣು ಉಳಿಬೇಕು, ನಮ್ಮ ನೀರು ಮಣ್ಣು ಭೂಮಿ ಕೆಡಬಾರ್ದು ಅನ್ನೋಂಥ ಉದ್ದೇಶದಿಂದ ಇವತ್ತೊಂದು ಸಂಕಲ್ಪ ಯಾತ್ರೆಯನ್ನು ಅವರು ಮಾಡ್ತಾ ಇದ್ದಾರೆ. ನಂದಿ ಉಳಿಬೇಕು ಅಂದರೆ ಎತ್ತುಗಳು ಸಾಕಬೇಕು, ಆ ಎತ್ತುಗಳಿಂದ ನಮ್ಮ ಭೂಮಿ ಉಳಿಮೆ ಆಗಬೇಕು, ಆ ಉಳಿಮೆಯಿಂದ ನಾವು ಅನ್ನವನ್ನು ಜಗತ್ತಿಗೆ ಕೊಡಬೇಕು ಅಂದ ಮತ್ತೆ ನಮ್ಮ ಹಳ್ಳಿಯ ಜೀವನ ಮತ್ತೆ ಅದು ತಲೆದೂರಬೇಕು ಅನ್ನೋಂಥ ಕಳಕಳಿಯಿಂದ ಇವತ್ತು ಅನೇಕ ನಮ್ಮ ಮಂಜುನಾಥ್ ವಂದಾಲ್ ಅವರು, ನಮ್ಮ ಮಿಲಿಟರಿ ಉಮೇಶ್ ವಂದಾಲ್ ಅವರು, ಮಲ್ಲಿಕಾರ್ಜುನ ಹಟ್ಟಿ ಅವರು ಮತ್ತು ನಮ್ಮ ಮಿಲಿಟರಿ ಸೈನ್ಯ ಬಂದಿದ್ದಾರೆ. ರೈತರು, ಮಿಲಿಟರಿ ಅವರು, ಪೊಲೀಸರು, ಇದು ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅನ್ನೋಂಥ ಒಂದು ಸಂಸ್ಥೆ ಅವರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಮಾಡುವಂಥ ಪ್ರಯತ್ನ ಬಹಳ ಶ್ರೇಷ್ಠವಾಗ್ಯದ. ನಿಮ್ಮ ಕಾರ್ಯ ಯಶಸ್ವಿ ಆಗಲಿ, ಅಪ್ಪುಗಳ ಆಶೀರ್ವಾದ ಸದಾ ಇರಲಿ ತೂಕೊಂಡು ಹಾರೈಸಿ. ಅದರ ಜೊತೆಗೆ ನಾವು ಬರೀ ಈ ಪಾದಯಾತ್ರೆ ಮಾಡೋದ್ರಿಂದ ಇದು ಮಾಡೋದ್ರಿಂದ ಆಗೋದಿಲ್ಲ. ಸ್ವತಃ ನಾವು ಯಾರಾದರೂ ಒಂದಿಷ್ಟು ಏನೂ ಇಲ್ಲಾರ್ದಂಥವ್ರು ಅಂದ್ರೆ ಒಬ್ಬ ನೌಕರಿ ಮಾಡೋಗಿರ್ಬೋದು, ಅವ ಸ್ವತಃ ಹಳ್ಳಿ ಎತ್ತು ತಗೊಂಡು ಒಕ್ಕಲ್ತನ ಮಾಡಿ ಅವ ಗಳೆ ಹೊಡ್ಯಕ್ಕೆ ಶುರು ಮಾಡಿದಂದ್ರೆ ಅದು ಹೆಚ್ಚಿಗೆ ಪರಿಣಾಮ ಆಗ್ತಾಯಿದೆ. ಅವ ಗಳೆ ಹೊಡಿಬೇಕು ಹೊಲದೊಳಗೆ. ಒಬ್ಬ ಇವತ್ತು ರಿಟೈರ್ಡ್ ಆಗ್ಯಾನ, ಇವತ್ತು ಮಿಲಿಟ್ರಿ ಒಳಗೆ ಅದಾನ, ಅವ ಒಬ್ಬ ಎರಡು ಎತ್ತು ಮಾಡಿ ತನ್ನ ಹೊಲದಾಗ ಗಳೆ ಹೊಡಿದ್ವು ಅಂದ್ರೆ ನಾವು ಇವತ್ತು ನೋಡಿದೆವು ಅಂದ್ರೆ ಮತ್ತೆ ಬಸವಾದಿ ಶರಣರ ಒಂದು ತತ್ವ ಮತ್ತೆ ಬರ್ತದೆ. ಅದು ಅಪ್ಪುಗಳಿಗೆ ಮಾಡುವಂಥದ್ದು. ನಾವು ಯಾತ್ರೆ ಮಾಡಿದ್ದೀವಿ, ಅದ್ರ ಪರಿಣಾಮ ಏನೂ ಆಗ್ಲಿಕ್ಕಂದ್ರೆ ಬರೀ ಯಾತ್ರೆ ಪರಿಣಾಮ ಆಗ್ತದೆ ವಿನ ಅದರ ಪರಿಣಾಮ ಆಗೋದಿಲ್ಲ. ಒಬ್ಬ ಶ್ರೀಮಂತ ಬರೀ ಅವ ಕೋಟ್ಯಾಧೀಶ ಇರ್ಬೋದು, ಅವ ತನ್ನ ಹೊಲದಾಗ ಹೋಗಿ 2 ಎತ್ತು ಹುಡ್ಕೊಂಡು ಹೋಗಿ ಗಾಡಿಯಾಗ ಹಾಕ್ಕೊಂಡು ಹೋಗಿ ಅಲ್ಲೇ ರೊಟ್ಟಿ ಕಟ್ಕೊಂಡು ಹೋಗಿ ಗಳೆ ಹೊಡೆದು ಮನೆಗೆ ಬಂದ ಅಂದ್ರೆ ಅದು ಒಕ್ಕಲತನವನ್ನು ಮತ್ತೆ ನಮಗೆ ಜನರಿಗೆ ಜಾಗೃತಿ ಮಾಡುವಂಥದ್ದು ಆಗ್ತದೆ. ಅದು ಕೂಡ ಮುಂದಿನ ದಿನಮಾನದಲ್ಲಿ ಆಗಲಿ ಅನ್ನೋಂಥ ಒಂದು ಆಶೆಯನ್ನು ವ್ಯಕ್ತ ಮಾಡಿ ಮತ್ತೊಮ್ಮೆ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಗುರುದೇವರ ಆಶೀರ್ವಾದ ಇರಲಿ. ಇದು ಅಪ್ಪುಗಳ ಜನ್ಮಸ್ಥಳಕ್ಕೆ ಹೋಗ್ತದೆ ಈ ಯಾತ್ರೆ. ಅವರ ಆತ್ಮ ಅವರಿಗೆ ಒಂದಿಷ್ಟು ಅವರಿಗೆ ಸಲ್ಲಿಸುವಂಥ ಒಂದು ಶ್ರೇಷ್ಠ ಗೌರವ ಅಂತ ನಾವೆಲ್ಲರೂ ಭಾವಿಸಿಕೊಂಡು ನಿಮ್ಮ ಪಾದಯಾತ್ರೆ ಸುಗಮವಾಗಿ ಸಾಗಲಿ ತಿಳ್ಕೊಂಡು ಹಾರೈಸ್ತಾ ಇದ್ದೀನಿ.